ಕಲಿಕೆ ಉದ್ದೇಶಗಳು. ಕಲಿಯುವವರು ನಿರ್ದಿಷ್ಟ ಸನ್ನಿವೇಶದಲ್ಲಿ ಚಿತ್ರ, ವಿವರಣೆ ಅಥವಾ ಆಕೃತಿಯನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಕಲಿಯುವವರು ಚಿತ್ರಗಳ ಸಹಾಯದಿಂದ ಕಥೆಯನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಕೌಶಲ್ಯ ನಿರ್ಮಾಣ. ಕಥೆಗಳನ್ನು ನಿರ್ಮಿಸಲು ಕಲಿಯುವ ಮೊದಲು ಒದಗಿಸಿದ ಸುಳಿವುಗಳ ಸಹಾಯದಿಂದ ಕಥೆಗಳನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ಕಲಿಯುವವರು ಅರ್ಥ ಮಾಡಿಕೊಳ್ಳುತ್ತಾರೆ. ಕಥೆಯ ಪರಿಕಲ್ಪನೆ. ಚಟುವಟಿಕೆಗಳು, ನಂತರ ಚಿತ್ರಗಳು ಮತ್ತು ವಿವರಣೆಗಳ ಸರಣಿಯನ್ನು ತೋರಿಸುತ್ತವೆ ಮತ್ತು ಕಲಿಯುವವರು ಈ ದೃಶ್ಯಗಳಿಂದ ಕಥೆಯನ್ನು ನಿರ್ಮಿಸುವ ಅಗತ್ಯವಿದೆ. ವಿಡಿಯೋದ ಅವಲೋಕನ ಪರಿಕಲ್ಪನೆಯ ಪರಿಚಯ. ವಿಡಿಯೋವು ವಿವರಣೆ ಪುಸ್ತಕದ ಮೂಲಕ ಓದುವ ಮಗುವನ್ನು ಚಿತ್ರಿಸುತ್ತದೆ. ಪುಸ್ತಕದ ಪುಟಗಳನ್ನು ತಿರುಗಿಸಲಾಗುತ್ತದೆ ಮತ್ತು ಪ್ರತಿ ಪುಟವು ಕಥೆಯ ಭಾಗವಾಗಿ ಚಿತ್ರವನ್ನು ಹೊಂದಿರುತ್ತದೆ. ಚಿತ್ರವು ಕೆಲವು ಪದಗಳೊಂದಿಗೆ ಇರುತ್ತದೆ. ದೃಶ್ಯವನ್ನು ಒಂದು ಲೈನರ್ಗಳಲ್ಲಿ ವಿವರಿಸುತ್ತದೆ. ವಿಡಿಯೋ ಮೂಲಕ ಹೋಗುವಾಗ ವಿದ್ಯಾರ್ಥಿಯ ಆಲೋಚನೆಗಳನ್ನು ಸಹ ವಿಡಿಯೋ ಚಿತ್ರಿಸುತ್ತದೆ. ನಾವು ಕಾರಿನಲ್ಲಿ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ. ನಾವು ಕಾರಿನಿಂದ ಸುಂದರವಾದ ಕೊಳದ ಬಳಿ ಇಳಿದಿದ್ದೆವು. ಕೊಳದ ಬಳಿ ಖಾಲಿ ಜಾಗದಲ್ಲಿ ನೆಲಹಾಸನ್ನು ಹಾಸಿ ನಾವೆಲ್ಲ ನಾವು ತಂದಿದ್ದ ವಸ್ತುಗಳನ್ನು ಇಟ್ಟು ಕುಳಿತುಕೊಂಡೆವು. ನಾನು ತಂದಿದ್ದ ವಸ್ತುಗಳಲ್ಲಿ ಒಂದು ಹಣ್ಣಿನ ಬುಟ್ಟಿ ಸಹ ಇತ್ತು. ನಂತರ ನಾವು ಎಲ್ಲ ಸೇರಿ ಕೆಲವು ಆಟಗಳನ್ನು ಆಡಿದೆವು. ಕತ್ತಲಾಗುವ ಸಮಯವಾದ್ದರಿಂದ ನಾವು ಕಾರಿನಲ್ಲಿ ಮನೆಗೆ ಬಂದೆವು. ಈ ನಮ್ಮ ಒಂದು ದಿನದ ಪ್ರವಾಸ ಬಹಳ ಖುಷಿ ಕೊಟ್ಟಿತು ನಮಗೆ. ಈ ನಮ್ಮ ಒಂದು ದಿನದ ಪ್ರವಾಸ ಬಹಳ ಖುಷಿ ಕೊಟ್ಟಿತು ನಮಗೆ.